ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಖಡಕ್ಕಾದ ಟೇಸ್ಟಿಯಾದ ಚಿಕನ್ ಪುಳಿ ಮುಂಚಿ 4 kgದು ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಾಗಿ ಬರ್ತದೆ. ಇದು ಹೇಗೆ ಮಾಡೋದು ಅಂತ ನೋಡುವ. ಮಂಗಳೂರು ಸ್ಟೈಲಲ್ಲಿ ಚಿಕನ್ ಪುಳಿ ಮುಂಚಿ ನೋಡಿ. ಒಂದು 4 kg ಬಾಯ್ಲರ್ ಚಿಕನ್ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಈಗ ಮೊದಲಿಗೆ ಒಂದು ಬಾಣಲೆಯಲ್ಲಿ ನನ್ನ ಕೈಯಲ್ಲಿ ದೊಡ್ಡ ಮುಷ್ಟಿ 2 ಮುಷ್ಟಿಯಷ್ಟು ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಬೇಕು. ಇದಕ್ಕೆ ಗಿಡ್ಡ ಮೆಣಸೇನು ಹಾಕಬೇಕಂತ ಇಲ್ಲ, ಖಾಲಿ ಉದ್ದ ಮೆಣಸಲ್ಲೇ ತುಂಬ ಒಳ್ಳೆಯದಾಗ್ತದೆ. ಖಾಲಿ ಇದರಲ್ಲೇ ಒಳ್ಳೆ ಕಲರ್, ಬ್ಯಾಡಗಿ ಮೆಣಸು ಒಳ್ಳೆ ಕಲರ್ ಕೊಡ್ತದೆ. ಗಿಡ್ಡ ಮೆಣಸು ಹಾಕಬೇಕಂತ ಇಲ್ಲ. ಮಸಾಲ ಸಹ ಇದರಲ್ಲಿ ಸ್ವಲ್ಪ ಮಸಾಲ ಸಹ ಜಾಸ್ತಿ ಆಗ್ತದೆ ಉದ್ದ ಮೆಣಸೆ ಹಾಕಿದರೆ. ನೋಡಿ, ಈಗ ಅದೇ ಬಾಣಲೆಯಲ್ಲಿ ಒಂದು ಅರ್ಧ ಚಮಚದಷ್ಟು ಮೆಂತೆ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಮತ್ತೊಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಬೇಕು. ನೋಡಿ, ಅರ್ಧ ಚಮಚದಷ್ಟು ಸಾಸಿವೆ, ಒಂದು 2 ಮುಷ್ಟಿಯಷ್ಟು, ನನ್ನ ಕೈಯಲ್ಲಿ ದೊಡ್ಡ ಮುಷ್ಟಿ 2 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಚಿಕನ್ಗೆ. 2 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಒಳ್ಳೆ ಫ್ರೈ ಮಾಡಬೇಕು. ಈಗ ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕ್ತಾ ಇದ್ದೇನೆ. ಚಿಕನ್ಗೆ ಕರಿ ಲೀವ್ಸ್ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ. ಒಳ್ಳೆ ಕರಿ ಲೀವ್ಸ್ ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ, ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಕೊನೆಯಲ್ಲಿ ಹಾಕ್ತಾ ಇದ್ದೇನೆ. ಜೀರಿಗೆ ಹಾಕಿದ ಮೇಲೆ ತುಂಬ ಫ್ರೈ ಮಾಡೋದಿಲ್ಲ, ಸ್ವಲ್ಪ ಫ್ರೈ ಮಾಡಿ ಅಲ್ಲಿಗೆ ಆಫ್ ಮಾಡ್ತೇನೆ. ನೋಡಿ, ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಫ್ ಮಾಡ್ತಾ ಇದ್ದೇನೆ ಗ್ಯಾಸ್. ತುಂಬ ಫ್ರೈ ಆಗಬಾರ್ದು. ನೋಡಿ, ಎಲ್ಲ ಒಟ್ಟಿಗೆ ಹಾಕಿದ್ದೇನೆ. ಈಗ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಹಾಕ್ತಾ ಇದ್ದೇನೆ. ಮತ್ತು ಒಂದು ಚಮಚದಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಅರಶಿನ ಸ್ವಲ್ಪ ಜಾಸ್ತಿ, ಚಿಕನಿಗೆ ಅರಶಿನ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡಿ, ಈಗ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ನೀರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. 2 ನೀರುಳ್ಳಿ ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿ, ಒಂದು ಇಡೀ ದೊಡ್ಡ ಬೆಳ್ಳುಳ್ಳಿ ಹಾಕಿ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಬಾಡಬೇಕಿದು, ಎಲ್ಲ ಸಾಫ್ಟ್ ಆಗೋ ತನಕ ಇದು ಮಾಡಬೇಕು. ತುಂಬ ಫ್ರೈ ಆಗಲಿಕ್ಕೆ ಅಂತಲ್ಲ, ನೀರುಳ್ಳಿ ಚೆನ್ನಾಗಿ ಬಾಡುವ ತನಕ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಬಾಡಬೇಕು. ನೋಡಿ, ಕೆಂಪಾಗಿದೆ. ಈಗ ಇದನ್ನು ಗ್ರೈಂಡ್ ಮಾಡುವ ಮಿಕ್ಸರ್ಗೆ ಹಾಕಬೇಕು. ನೋಡಿ, ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ನನಗೆ ಕರಿಮೆಣಸು ಹಾಕಲಿಕ್ಕೆ ಮರ್ತು ಹೋಗಿತ್ತು ಫ್ರೆಂಡ್ಸ್, ಹಾಗಾಗಿ ಈಗ ಹಾಕ್ತಾ ಇದ್ದೇನೆ ಕರಿಮೆಣಸು. ನೋಡಿ, 1 ಚಮಚದಷ್ಟು ಕರಿಮೆಣಸು ಹಾಕ್ತಾಯಿದ್ದೀನಿ. ಅದು ಮೊದಲೇ ಹಾಕಬೇಕಿತ್ತು, ಕೊತ್ತಂಬರಿ ಎಲ್ಲ ರೋಸ್ಟ್ ಮಾಡುವಾಗ ಹಾಕಬೇಕಿತ್ತು, ಮರ್ತೋಯ್ತು. ಈಗ ಹಾಕ್ತಾಯಿದ್ದೀನಿ. ನೋಡಿ, ಮಸಾಲ ರೆಡಿಯಾಗಿದೆ. ಈಗ ಒಂದು ಉರುಳಿಯಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೇನೆ. ತುಪ್ಪ ಇಲ್ಲದಿದ್ದರೆ ತೆಂಗಿನ ಎಣ್ಣೆಯಲ್ಲಿ ಸಹ ಮಾಡ್ಬೋದು, ಆದರೆ ನಾನು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತು 3 ದೊಡ್ಡ ನೀರುಳ್ಳಿ ಚಾಪ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. 3 ದೊಡ್ಡ ನೀರುಳ್ಳಿ ಉದ್ದಕ್ಕೆ ಚಾಪ್ ಮಾಡಿ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ನೀರುಳ್ಳಿಯನ್ನು ಫ್ರೈ ಮಾಡಬೇಕು ಚೆನ್ನಾಗಿ.
ಪುಳಿ ಮುಂಚಿ ತುಂಬ ಟೇಸ್ಟಾಗಿ ಬರ್ತದೆ. ಚಿಕನ್ ಪುಳಿ ಮುಂಚಿ ನೀರು ದೋಸೆಗೆ, ಕುಚ್ಚಲಕ್ಕಿ, ಅನ್ನಕ್ಕೆ ಎಲ್ಲ ತುಂಬ ಟೇಸ್ಟ್ ಆಗ್ತದೆ ಚಿಕನ್ ಪುಳಿ ಮುಂಚಿ. ಒಂದು ದೊಡ್ಡ ತುಂಡು ಶುಂಠಿ ಮತ್ತು ಒಂದು 3ರಿಂದ 4 ಕಾಯಿಮೆಣಸು ಚಾಪ್ ಮಾಡಿ ಹಾಕಿದ್ದೇನೆ. ಕಾಯಿಮೆಣಸು ತುಂಬ ಹಾಕಲಿಲ್ಲ ನಾನು, ಯಾಕಂದರೆ ಮಸಾಲನೇ ಒಳ್ಳೆ ಖಡಕ್ಕಾಗಿ ಬಂದಿದೆ, ಹಾಗಾಗಿ ಕಾಯಿಮೆಣಸು ಒಂದು 4 ಕಾಯಿಮೆಣಸು ಹಾಕಿದ್ದೇನೆ. ಮತ್ತೊಂದು ಒಗ್ಗರಣೆ ಸೊಪ್ಪು, ಸ್ವಲ್ಪ ಜಾಸ್ತಿನೇ ಹಾಕಿದರೂ ಏನು ತೊಂದರೆ ಇಲ್ಲ, ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಚಿಕನ್ಗೆ ಮತ್ತು ಒಳ್ಳೆ ಫ್ಲೇವರ್ ಕೊಡ್ತದೆ ಒಗ್ಗರಣೆ ಸೊಪ್ಪು. ಚೆನ್ನಾಗಿ ಬಾಡಿದ ಮೇಲೆ ಈಗ ಒಂದು 3 ಟೊಮೆಟೊ ಹಾಕಬೇಕು. 3 ಟೊಮೆಟೊ, ಒಳ್ಳೆ ಹುಳಿ ಟೊಮೆಟೊ ಹಾಕ್ತಾ ಇದ್ದೇನೆ. ಇದು ಆ್ಯಪಲ್ ಟೊಮೆಟೊ ಹೇಳ್ತಾರಲ್ಲ, 3 ಟೊಮೆಟೊ ಹಾಕ್ತಾ ಇದ್ದೇನೆ. ಯಾವ ಟೊಮೆಟೊನೂ ಹಾಕ್ಬೋದು, ನಾನು 3 ಆ್ಯಪಲ್ ಟೊಮೆಟೊ ಹಾಕ್ತಾ ಇದ್ದೇನೆ. ಒಳ್ಳೆ ಹುಳಿ ಇದ್ದ ಟೊಮೆಟೊ ಇದು. ಒಂದು ಅರ್ಧ ಚಮಚದಷ್ಟು ಅರಶಿನ ಹುಡಿ ಹಾಕಬೇಕು. ನಾನು ಅರಶಿನ ಹುಡಿ ಮೊದಲು ಮಿಕ್ಸಿ ಮಸಾಲ ಮಾಡುವಾಗಲೂ ಅರಶಿನ ಹುಡಿ ಹಾಕಿದ್ದೇನೆ. ಈಗ ಮತ್ತೆ ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಚಿಕನಿಗೆ ಅರಶಿನ ಹುಡಿ ಸ್ವಲ್ಪ ಜಾಸ್ತಿ, ಅದಲ್ಲದಿದ್ದರೂ ನನ್ನ ಅಡುಗೆಗೆ ಸ್ವಲ್ಪ ಅರಶಿನ ಹುಡಿ ಜಾಸ್ತಿನೇ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ. ಮೀನಿಗೆ ಎಲ್ಲ ಅರಶಿನ ಸ್ವಲ್ಪ ಜಾಸ್ತಿ. ನೋಡಿ, ಈಗ ಬಾಯ್ಲರ್ ಚಿಕನ್ 4 kg ಚಿಕನನ್ನು ಹಾಕ್ತಾ ಇದ್ದೇನೆ. ಚಿಕನ್ ವಿತ್ ಸ್ಕಿನ್ ತಗೊಂಡಿದ್ದೇನೆ ನಾನು. ನಮ್ಮ ಮನೆಯಲ್ಲಿ ಅಂದರೆ ಸ್ಕಿನ್ ಎಲ್ಲರೂ ಇಷ್ಟಪಡ್ತಾರೆ, ಸ್ಕಿನ್ ಇದ್ರೇ ಸ್ವಲ್ಪ ಟೇಸ್ಟ್, ಹಾಗಾಗಿ ನಾನು ಹಾಕ್ತಾಯಿದ್ದೇನೆ. ಸ್ಕಿನ್ ಬೇಡಾದರೆ ಸ್ಕಿನ್ ಔಟ್ ಮಾಡಿ ತಗೊಳ್ಬೋದು. 4 kg ಚಿಕನ್ ಉಂಟು ಇದರಲ್ಲಿ. ಚಿಕನ್ ಅರ್ಧ ಬೆಂದ ಮೇಲೆ ಮಸಾಲ ಹಾಕ್ತಾ ಇದ್ದೇನೆ ನಾನು. ಅರ್ಧ ಕುಕ್ಕಾದ ಮೇಲೆ ಮಸಾಲ ಹಾಕ್ತಾ ಇದ್ದೇನೆ. ಬಾಯ್ಲರ್ ಚಿಕನ್ ಆದ್ದರಿಂದ ಬೇಗ ಬೇಯ್ತದೆ, ಬೇಯಲಿಕ್ಕೆ ಏನು ತುಂಬ ಹೊತ್ತು ಇಲ್ಲ. ಆದರೆ ಒಂದು ಅರ್ಧ ಬೆಂದ ಮೇಲೆ ಚಿಕನ್ ನಾನು ಮಸಾಲ ಹಾಕ್ತಾ ಇದ್ದೇನೆ. ಅದರ ನೀರೆಲ್ಲ ಸ್ವಲ್ಪ ಬಿಟ್ಟ ಮೇಲೆ ಚಿಕನ್ ಆಗ್ತದೆ. ಒಟ್ಟಿಗೆನೂ ಇಡ್ಬೋದು, ಎಲ್ಲ ಒಟ್ಟಿಗೆ ಹಾಕಿನೂ ಬೇಯಿಸ್ಬೋದು. ನೋಡಿ, ಈಗ ಉಪ್ಪು ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು. ಮೊದಲು ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು, ಉಪ್ಪು ಕಮ್ಮಿ ಉಂಟು, ಹಾಗಾಗಿ ಪುನಃ ಉಪ್ಪು ಹಾಕ್ತಾ ಇದ್ದೇನೆ. ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ಉಪ್ಪು ನೋಡಿ ಸ್ವಲ್ಪ ಹಾಕಿದರೆ ಆಯಿತು. ಈಗ ಕಡ್ದಿಟ್ಟ ಮಸಾಲವನ್ನು ಹಾಕ್ತಾ ಇದ್ದೇನೆ. ನೋಡಿ, ಕಲರ್ ನೋಡಿ ಹೇಗೆ ಬಂದಿದೆ ಅಂತೇಳಿ, ಖಾಲಿ ಬ್ಯಾಡಗಿ ಮೆಣಸಿದು ಕಲರ್ ಇದು. ಗುಂಟೂರು ಮೆಣಸು ಹಾಕಬೇಕಂತ ಇಲ್ಲ, ಖಾಲಿ ಬ್ಯಾಡಗಿ ಮೆಣಸಲ್ಲಿ ಒಳ್ಳೆ ಕಲರ್ ಬರ್ತದೆ. ತುಂಬ ನೀರು ಮಾಡಬೇಡಿ, ಸ್ವಲ್ಪ ತಿಕ್ಕಾಗಿ ಇರಲಿ ಮಸಾಲ. ಚಿಕನಲ್ಲಿ ಸ್ವಲ್ಪ ನೀರು ಬಿಡ್ತದೆ, ಮತ್ತು ಇದು ಮಿಕ್ಸಿ ತೊಳೆದ ನೀರನ್ನು ಸಹ ಸ್ವಲ್ಪ ಹಾಕಿದ್ದೇನೆ. ತುಂಬ ತೆಳ್ಳಗೆ ಮಾಡಬೇಡಿ. ಪುಳಿಮುಂಚಿ ಅಂತ ಹೇಳಿದ ಮೇಲೆ ಸ್ವಲ್ಪ ದಪ್ಪನೇ ಇಡಬೇಕು. ನೀರು ದೋಸೆಗೆ ಎಲ್ಲ ಒಳ್ಳೆಯದಾಗ್ತದೆ. ಕುಚ್ಚಲಕ್ಕಿ ಅನ್ನ ಜೊತೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ ಪುಳಿಮುಂಚಿ. ಬೇರೆ ಏನು ಬೇಕಂತ ಇಲ್ಲ, ತುಂಬ ಟೇಸ್ಟ್ ಆಗ್ತದೆ. ನೋಡಿ ಹೇಗೆ ಬಂದಿದೆ ಅಂತೇಳಿ. ನೋಡಿ, ಉಪ್ಪು ಹಾಕ್ತಾ ಇದ್ದೇನೆ, ಉಪ್ಪು ತುಂಬ ಕಮ್ಮಿ ಉಂಟು. ಉಪ್ಪು ಹುಳಿ ಎಲ್ಲ ಸ್ಟ್ರಾಂಗ್ ಆಗಿದ್ರೇ, ಖಡಕ್ಕಾಗಿದ್ರೇ ಪುಳಿಮುಂಚಿ ಅಂತ ಹೇಳೋದು. ಅದಕ್ಕೆ ಉಪ್ಪು ಕಮ್ಮಿ ಆದರೆ ಮತ್ತು ಅರಿಶಿನ ಹುಡಿ ಕಮ್ಮಿ ಆದರೆ ಚಿಕನ್ ತಿನ್ನಲಿಕ್ಕೆ ಆಗೋದಿಲ್ಲ, ಖಂಡಿತ ಹೇಳ್ತೇನೆ. ಉಪ್ಪು, ಹುಳಿ ಮತ್ತು ಅರಿಶಿನ ಕಮ್ಮಿ ಆದರೂ ತಿನ್ನಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಒಂಥರ ಪುರಲ್ ಥರ ಬರ್ತದೆ, ಒಂಥರ ಸ್ಮೆಲ್ ಬರ್ತದೆ ಚಿಕನ್. ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡ್ತಾ ಇದ್ದೇನೆ. ನೋಡಿ, ಪುಳಿಮುಂಚಿ ಹೇಗೆ ಬಂದಿದೆ ನೋಡಿ ಪುಳಿಮುಂಚಿ. ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.